ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇವತ್ತು ಮಾವಿನ ಸುಗ್ಗಿ ಪ್ರಾರಂಭವಾಗಿದ್ದು ಮಾವಿಗೆ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಆದ ಕಾರಣ ನಾವು ಕೋಲಾರ ಜಿಲ್ಲೆಯಾದ್ಯಂತ ಸೋಮವಾರ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಬರೀ 1 kg 3 ರೂಪಾಯಿ, 1 ಟನ್ 3,000 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ. ಇವತ್ತು ನಾವು ಸುಮಾರು 15 ದಿನಗಳಿಂದ ಇದರ ಕಾರ್ಯಪ್ರವೃತ್ತರಾಗಿ ಪತ್ರಗಳ ವ್ಯವಹಾರ ಇವತ್ತು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಸರ್ಕಾರದ ಎಲ್ಲ ಮಂತ್ರಿಗಳು ಮತ್ತು ಈ ಭಾಗದ ಶಾಸಕರು ಎಲ್ಲರಿಗೂ ಸಹ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಆ ಮನವಿ ಪತ್ರಗಳಿಗೆ ಸ್ಪಂದಿಸಿ ಅಧಿಕಾರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ಮೀನಾವೇಶ ಎಣಿಸ್ತಾ ಇದೆ. ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಹಿಂದಿನ ವರ್ಷವೂ ಈ ರೀತಿ ತೊಂದರೆ ಆದಂಥ ಸಂದರ್ಭದಲ್ಲಿ PDPS ಅನ್ನೋ ಒಂದು ಸ್ಕೀಮ್ನಲ್ಲಿ ಅವಾಗ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಅದು ಸಾಲ್ದಿರ ಮಾಡಿತ್ತು. ಆದ್ದರಿಂದ ಈ ವರ್ಷ ಕನಿಷ್ಠ 10,000 ರಿಂದ 15,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೂಡಲೇ ಘೋಷಣೆ ಮಾಡಬೇಕು. ಇಲ್ಲದಿದ್ದಲ್ಲಿ ನಾವು ಬಂದ್ಗೆ ಕರೆ ಮಾಡ್ತೀವಿ, ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಎಚ್ಚರಿಕೆಯನ್ನು ಸಹ 3 ದಿನಗಳ ಹಿಂದೆ ಕೊಟ್ಟಿದ್ವಿ. ನಿನ್ನೆವರೆಗೂ ಶುಕ್ರವಾರದವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ವಿ. ಆದರೂ ಸರ್ಕಾರಗಳು ಸ್ಪಂದಿಸದೇ ಇರೋ ಕಾರಣ ನಾವು ಸೋಮವಾರ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಬಂದ್ಗೆ ಮಾಡಲಿಕ್ಕೆ ಎಲ್ಲರೂ ಮಾವು ಬೆಳೆಗಾರರು ಕಾರ್ಯಪ್ರವೃತ್ತರಾಗಿದ್ದೀವಿ. ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಮಾವು ಬೆಳೆಗಾರರು ಒಗ್ಗೂಡಿ ಕುಟುಂಬ ಸಮೇತವಾಗಿ ಬಂದು ಬೀದಿಗಳಲ್ಲಿ ನಿಂತ್ಕೋಬೇಕು. ಸರ್ಕಾರ ನಮ್ಮ ಬಳಿಗೆ ಬಂದು ನಮ್ಮ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ, ಅಲ್ಲದೆ ಶಾಶ್ವತವಾದ ಪರಿಹಾರವನ್ನು ಮಾವಿನಕಾಯಿ ಬೆಳೆಗೆ ಒದಗಿಸುವವರೆಗೂ ನಾವು ಬಂದನ್ನು ಕೈ ಬಿಡೋದಿಲ್ಲ. ಅನಿರ್ದಿಷ್ಟ ಕಾಲ ಬಂದ್ಗೆ ನಾವು ಕರೆ ನೀಡ್ತಾ ಇದ್ದೀವಿ. ಆದ್ದರಿಂದ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ನಾವು ಸೋಮವಾರ ಬಂದ್ಗೆ ಕರೆ ಮಾಡ್ತಾ ಇದ್ದೀವಿ. ಬಂದಿನಲ್ಲಿ ಹಾಲು ಮತ್ತು ಮೆಡಿಕಲ್ ಸ್ಟೋರ್ಗಳು ಯಥಾಸ್ಥಿತಿ ಇರುತ್ತೆ. ಬಟ್ ಯಾವುದೇ ವಾಹನಗಳ ಸಂಚಾರ ಇರೋದಿಲ್ಲ. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ. ಯಾವುದೂ ಸಹ ತರಕಾರಿಗಳು ಎಲ್ಲ ರೈತರದೇ ಇರೋದ್ರಿಂದ ರೈತರು ಕೂಡ ಅದಕ್ಕೆಲ್ಲ ಸಹಕಾರ ಕೊಡಬೇಕು. ಹಣ್ಣು ತರಕಾರಿ ಇವತ್ತು ಏನಿದೆ ಮಾವಿನಕಾಯಿಗಳನ್ನು ಸಹ ಕೊಯ್ಲು ಮಾಡೋದನ್ನು ನಿಲ್ಲಿಸಿ ಇವತ್ತು ಬಂದ್ಗೆ ಎಲ್ಲರೂ ಬಂದು ಭಾಗವಹಿಸಬೇಕು ಬಂದ್ನಲ್ಲಿ ಅಂತೇಳಿ ಹೇಳ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೂ ಕೂಡ ಬಂದಿರುತ್ತೆ. ಯಾವುದೇ ವಾಹನಗಳು ಇರೋದಿಲ್ಲ. ಇವತ್ತು BEO ಏನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದರ ಪ್ರಯುಕ್ತ ಶಾಲೆಗಳು ಕೂಡ ಸೋಮವಾರ ಬಂದ್ ಆಗಬೇಕು ಅಂತೇಳಿ ಬಂದ್ ಮಾಡಿ ನಮ್ಮ ಮಾವು ಬೆಳೆಗಾರರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಸ್ಪಂದಿಸಿದ್ದಾರೆ. ಆದ್ದರಿಂದ ಯಾವುದೇ ವಾಹನಗಳು ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಮಾವು ಬೆಳೆಗಾರರು ಬೀದಿಗೆ ಬಂದು ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾರೆ. ಜಿಲ್ಲೆ ಮಟ್ಟದ ತಾಲೂಕು ಮಟ್ಟದ ಜಿಲ್ಲೆ ಮಟ್ಟದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳು